ಇಟ್ ವಿಲ್ ಬಿ ಲೈಕ್ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ. 4 ಸ್ಟೋರೀಸ್ ಹೋಗ್ತಾ ಇರುತ್ತೆ. 4 ಸ್ಟೋರೀಸು ಒಂದು ಪಾಯಿಂಟಲ್ಲಿ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ವೆರಿ ಹೈ ಇರುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಕ್ರೀನ್ ಪ್ಲೇ ನೋಡಿಕೊಂಡೆ. ಆ್ಯಂಡ್ ಒನ್ ಲೈನ್ ಬಗ್ಗೆ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ನನ್ನ ಪರ್ಸನಲ್ ಇನ್ಸ್ಪೈರ್ ಆಗಿತ್ತು. ಒಬ್ಬ ವ್ಯಕ್ತಿ ಒಂದು ಒಳ್ಳೇದು ಮಾಡ್ತಾನಂದರೆ ಸೊಸೈಟಿ ಬೆಂತಟ್ಟತೆ ಮಾಡುವಂಥದ್ದು. ತುಂಬ ಒಳ್ಳೇದು ಮಾಡಬೇಕಂದ್ರೆ ಓಕೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮಿತಿ ಮೀರಿ ಒಳ್ಳೇದು ಮಾಡಬೇಕಂದ್ರೆ ಸಪೋರ್ಟ್ ಮಾಡ್ತಾರೆ, ಆಬ್ಸ್ಟೇಕಲ್ಸು ಬರುತ್ತೆ, ಅದನ್ನು ತಡೆಯೋಕ್ಕೂ ಜನರು ಬರ್ತಾರೆ. ಸೊ ಓಕೆ, ಯಾಕೆ ಹಿಂಗೆ ಹೇಳ್ತೀರ ಅಂದ್ಕೋಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಸಂಜೆನೇ ಒಬ್ಬರು ಬಂದ್ಬಿಟ್ಟು ನಾನು ಕುಡಿಯೋ ನೀರಲ್ಲಿ ಅಥವಾ ಸೀ ವಾಟರಲ್ಲಿ ನಾನು ವೆಹಿಕಲ್ನ ಸ್ಟಾರ್ಟ್ ಮಾಡ್ತೀನಿ, ವೆಹಿಕಲ್ನ ರನ್ ಮಾಡ್ಕೊಡ್ತೀನಿ ಅಂದರೆ ಮಾಡಕ್ಕೆ ಬಿಡ್ತಾರ? ನೀವು ಯೋಚನೆ ಮಾಡಿ, ನಿಮ್ಮ ಹತ್ರ ಬಿಟ್ಬಿಡ್ತೀನಿ. ಆ ಥರ ಒನ್ ಆಫ್ ದಿ ಪ್ರಾಜೆಕ್ಟ್ ನಮ್ಮ ಫಿಲಮಲ್ಲಿ ಒಂದು ಮೇನ್ ಲೀಡ್ ಒಬ್ಬರು ಮಾಡ್ತಿರ್ತಾರೆ. ಅವ್ನು ಮಾಡೋದನ್ನ ಮಾಡಕ್ಕೆ ಬಿಡ್ತಾರಾ ಇಲ್ವಾ ಅನ್ನೋದೇ ಮೇನ್ ಪ್ಲಾಟ್ ಇದು. ಅವ್ನು ಅದನ್ನು ಮೀರಿ ಬರ್ತಾನ ಅನ್ನೋದೇ ಮೇನ್ ಪ್ಲಾಟು. ಸೊ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಒನ್. ಸೊ ಫಿಕ್ಷನಲ್ ಮೂವಿ, ಟೋಟಲಿ ಫಿಕ್ಷನಲ್ ಮೂವಿ. ಫಿಕ್ಷನಲ್ ಆಗೇ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ನು ಬೇಕಾಗಿರೋ ಸಪೋರ್ಟು ಸಿಗುತ್ತೆ, ಅದೇ ಥರ ಅಬ್ಸ್ಟೇಕಲ್ಸು ಬರ್ತಾ ಇರುತ್ತೆ. ಪರ್ಸನಲ್ ಲೈಫಲ್ಲಿ ಏನೇನು ಫೀಲ್ ಆಗ್ತಾನೆ, ಏನೇನು ಸಫರ್ ಆಗ್ತಾನೆ ಅನ್ನೋದು ಒನ್ ಆಫ್ ದಿ ಮೇಜರ್ ಪ್ಲಾಟು. ಆ್ಯಂಡ್ ರೋಲ್ ಬಗ್ಗೆ ಹೇಳಬೇಕಂದ್ರೆ, ಈ ಕೆಲವೊಂದು ಸಿನಿಮಾ ಅದೇ ನಾನು ಮುಂದೆ ಹೇಳ್ದಂಗೆ ಕೆಲವೊಂದು ಸಿನಿಮಾ ತಾನೇ ಆಗುತ್ತೆ ಅಂತ ದೊಡ್ಡವ್ರು ಹೇಳಿ ಕೇಳಿದ್ದೀನಿ. ನಾವು ಇನ್ನೂ ಚಿಕ್ಕ ಸಿನಿಮಾ ತಂಡದವರು. ಸೊ ಏನಂದರೆ ನಾನು ಫೀಲ್ ಮಾಡಿದ್ದೀನಿ ಅದನ್ನು ಲಿಟ್ರಲಿ. ಸೊ ಒಂದೊಂದು ಕೆಲವು ವಿಷಯ ಎಷ್ಟೊಂದು ಸ್ಥಳಗಳಲ್ಲಿ ಫಿಲ್ಮ್ ಸ್ಟಾಪ್ ಆಗಬೇಕಾಗಿತ್ತು. ಅದನ್ನು ಮೀರಿ ನಂಬ್ಕೊಂಡಿರೋ ದೇವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಸೇರಿ ಮುಂದೆ ನಿಂತು ಮಾಡೋಣ ಅಂತ ಹೇಳಿ ಇಲ್ಲಿವರೆಗೂ ತಂದಿದ್ದಾರೆ. ಇಲ್ಲ, ಎಲ್ಲ ಕ್ವಶನ್ ಇಲ್ಲಿಂದನೇ ಬರ್ತಾ ಇತ್ತಲ್ಲ, ಅದಕ್ಕೆ ಇಲ್ಲಿ ನೋಡಿದೆ. ಶ್ರೀಗಂಧದ ಗುಡಿ ಸೀರಿಯಲ್ ಮಾಡುತ್ತಿದ್ದೆ. ಇದು ಮುಂಚೆ ಬೇರೆ ಮೂವೀಸ್ ಮಾಡಿದ್ದೀನಿ. ಇನ್ನು ಅದೇ ರಿಲೀಸಿಗೆಲ್ಲ ರೆಡಿ ಆಗ್ತಾ ಇತ್ತು. ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್ ಕಥೆನ ತಗೊಂಡೋಗುವಂತ ಒಂದು ಎಲ್ಲ ಕಿರಿಸ್ತಾ ಇದ್ದಾರೆ. ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ ಇದರಲ್ಲಿ. ಬೇರೆಯವರೆಲ್ಲ ಕಿರಿಸ್ತೀನಿ, ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ. ನೀವೇ ಪ್ರಾಜೆಕ್ಟ್ ಮಾಡೋರಲ್ವಾ? ಹೌದು. ಅದು ಹೇಳಿ. ಪ್ರಾಜೆಕ್ಟ್ ಪ್ರಾಜೆಕ್ಟ್ ಏನಿದೆಯೋ ಅದು ನಾನೇ ಮಾಡೋ ಕ್ಯಾರೆಕ್ಟರ್. ಡಿಸ್ಕವರಿಂಗ್ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಬಗ್ಗೆ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಆ ಪ್ರಾಜೆಕ್ಟ್ನ ನಾನು ತೊಗೊಂಬರ್ಬೇಕಂತ, ಇವಾಗ ಏನು ಇವರು ಕಿರಣ್ ಅವರು ಈ ಮೂವಿನ ತೊಗೊಂಬರ್ಬೇಕಂತ ಏನು ಇದು ಮಾಡ್ತಾ ಇರ್ತೀರೋ, ಆ ಮೂವಿಲಿ ನಾನು ಆ ಪ್ರಾಜೆಕ್ಟ್ನ ತೊಗೊಂಬರ್ಬೇಕಂತ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಆಮೇಲೆ ನಮ್ಮ ಪ್ಯಾಷನ್ ಇಟ್ಕೊಂಡು ಸ್ಟೋರೀಸ್ಗಳು ಬರುತ್ತಾ, ಶಾರ್ಟ್ ಫಿಲಮ್ಸ್ಗಳು ಡೈರೆಕ್ಟ್ ಮಾಡ್ಕೊಳ್ತಾ ಬಂದಿದ್ದೀನಿ. ಸುಮಾರು ಒಂದಷ್ಟು ಸೀರಿಯಲ್ಸ್ಗಳು ಮಾಡಿದ್ದೀನಿ, ಸುವರ್ಣದಲ್ಲಿ, ಕಲರ್ಸಲ್ಲಿ. ಆ್ಯಂಡ್ ಈಗ ಯಾವುದು ಸೀರಿಯಲ್ಸ್ ಮಾಡ್ತಿಲ್ಲ, ಸಿನಿಮಾ ಮಾತ್ರ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಕಿರಣ್ ಜೊತೆ ಒಂದು ಚಿಕ್ಕದೊಂದು ಯಾವುದೊಂದು ಪ್ರಾಜೆಕ್ಟ್ ಡಿಸ್ಕಷನ್ ಮಾಡಿದಾಗ ಕಿರಣ್ ಬಂದು ಹೇಳಿದ್ರು, ಬ್ರೋ ಈ ಥರದೊಂದು ಕಾನ್ಸೆಪ್ಟ್ ಇದೆ ಎ ರಿಲೇಟೆಡ್, ಆ್ಯಂಡ್ ಡೇವಿಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಅದು ನೀವೇ ಮಾಡಬೇಕು ಅಂತ. ನಾನು ಕೇಳಿದೆ, ಡೆಫಿನೆಟ್ಲಿ ವೈ ಮೀ ಅಂತಂದ್ಬೇಡ ಅಂತ. ಬಿಕಾಸ್ ಈ ನೋ ದ ಕೆಪಬಿಲಿಟಿ, ಹೇಗೆ ಮಾಡ್ಬೋದು, ಯಾವ ಥರದೊಂದು ಶೇಡ್ಸ್ಗಳು ಬರುತ್ತೆ ಅನ್ನೋವಂಥದ್ದು. ಆ್ಯಂಡ್ ಮೊದಲನೇದಾಗಿ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಸೆಕೆಂಡ್, ಕಿರಣ್ ವರ್ಕ್ ನಂಗೆ ತುಂಬ ನಂಬಿಕೆ ಇದೆ, ಅದೊಂದು. ಆ್ಯಂಡ್ ಯಾಕೆ ಗರುಡ ಅಂತ ಸ್ವಲ್ಪ ಒಳ್ಳೆ ಕ್ವಶನ್ಸ್ ಕೇಳಿದ್ರು, ಬರೀ ಜೆನ್ಸೀಸ್ಗಾ ಅಂತ. ಸರ್ ದಯವಿಟ್ಟು ಜೆನ್ಸೀಸ್ಗೋ ಇಲ್ಲ 90s ಕಿಡ್ಸ್ಗೋ ಅವ್ರಿಗೆ ಅಂತಲ್ಲ, ಪ್ರತಿ ಒಂದು ಆಡಿಯನ್ಸ್ ಕೂಡ ಆರಾಮ ಬಂದು ಸಿನಿಮಾ ನೋಡ್ಬೋದು. ಯಾಕೆ ಅಂತಂದರೆ ಈಗಿನ ಕರೆಂಟ್ ಅಫೇರ್ಸ್ಗಳು ಸುಮಾರು ಒಂದಷ್ಟು ಜನ ಕೇಳ್ಪಟ್ಟಿರ್ತೀರ. ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಲೈಕ್ TCS, ಆಮೇಲೆ ಆರಾಕಲ್, ಆಮೇಲೆ ಫ್ಲಿಪ್ಕಾರ್ಟ್, ತುಂಬ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲೇ ಆಫ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ AI. ಆ್ಯಂಡ್ ಸುಮಾರು ಜನ ಗೊತ್ತು ಲೈಕ್ ಇವಾಗ ಬೆಳ್ಳಿ ರೇಟು, ಒಂದು ಸಿಲ್ವರ್ ರೇಟ್ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಬಿಕಾಸ್ ಆಫ್ AI. ಆ್ಯಂಡ್ ಈ ಒಂದು ರೀಸೆಂಟಾಗಿ ಒಂದಷ್ಟು ವಾರ್ಗಳು ನಡೀತು. ವಾರಲ್ಲೂ ಕೂಡ AI ಯೂಸ್ ಮಾಡಿ ಒಂದಷ್ಟು ಡ್ರೋನ್ಗಳಿಂದ ವಾರ್ ಮಾಡ್ತಾ ಇದ್ದಾರೆ. ಸೊ AI ಅಷ್ಟು ಇಂಪ್ಯಾಕ್ಟ್ ಆಗ್ತಿದೆ. ಆ್ಯಂಡ್ AI ಅನ್ನೋ ಒಂದು ಟೂಲ್ ಹೇಗೆ ಅಂತಂದರೆ ಅದು ನೀವು ಹೇಗೆ ಬೆಳೆಸ್ಕೊಳ್ತೀರಾ ಹಾಗೆ. ಸೊ ಅದು ನೀವು ಒಳ್ಳೆ ಥರದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆ ಥರದಾಗುತ್ತೆ, ನೀವು ಅದನ್ನು ಕೆಟ್ಟದಲ್ಲಿ ಯೂಸ್ ಮಾಡಿ ತುಂಬ ಕೆಟ್ಟದಾಗ ಕೂಡ ಆಗುತ್ತೆ. ಸೊ ಇಲ್ಲಿ ಅದರ ಸಿನಿಮಾದಲ್ಲಿ ಕೇಶವ ಅನ್ನೋ ಕ್ಯಾರೆಕ್ಟರ್ ಅವ್ನಿಗೆ ಏನು ಮಾಡಿರ್ತಾನೆ, ಅವನೊಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಅಡ್ಡಿ ಆತಂಕಗಳು ಏನೇನು ಬರುತ್ತೆ ಆ್ಯಂಡ್ ಅದನ್ನು ಅವ್ನು ಹೇಗೆ ಫೇಸ್ ಮಾಡ್ತಾನೆ, ಕೊನೆಗೆ ಅವನು ಸಿನಿಮಾ ಲೈಕ್ ಆ ಸಿನಿಮಾದಲ್ಲಿ ಅವ್ನು ಅಂದ್ಕೊಂಡಿರೋ ಪ್ರಾಜೆಕ್ಟ್ ಆಚೆ ಕಡೆ ಬರುತ್ತಾ ಬರಲ್ವಾ ಅನ್ನೋದೊಂದು ಸಿನಿಮಾ. ಅದು ನಾನೊಂದು ಪಾತ್ರ ಮಾಡಿದ್ದೀನಿ. ಅದು ಪಾಸಿಟಿವೋ ನೆಗೆಟಿವೋ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಸಮ್ಟೈಮ್ಸ್ ನಾನು ಅಂದ್ಕೊಳ್ತೀನಿ ಪಾಸಿಟಿವ್ ಆಗಿ ನಾನೇ ನೆಗೆಟಿವ್ ಅಂತ ಅಂದ್ಕೊಂಡಿರ್ತೀನಿ, ಬಿಕಾಸ್ ಅದು ಡಿಮ್ಯಾಂಡ್ ಮಾಡಿದೆ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಹೋಪ್ಫುಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಪ್ರತಿಯೊಬ್ಬರು ಕೂಡ ಅಷ್ಟೇ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಯಾಕಂದರೆ ಒಂದು ಹೊಸ ಪ್ರತಿಭೆಗಳು ಬರೋದೇ ತುಂಬ ರೇರು. ಆ ಥರ ಬಂದಾಗ ನಿಮ್ಮೆಲ್ಲರ ಬೆಂಬಲ ಸಿಕ್ಕಿ ಒಂದ್ಸಲಿ ನೀವು ಬೆಂತಟ್ಟು ಬಿಟ್ರಿ ಅಂತಂದರೆ ತುಂಬ ಒಂದಷ್ಟು ಜನ ಬರೋದು. ಇಲ್ಲಿರೋ ಎಲ್ಲರೂ ಕೂಡ ಅಷ್ಟೇ
ಎಲ್ಲರೂ ಬರೀ ಆ್ಯಕ್ಟಿಂಗ್ ಅಂತಾನೆ ಲೈಕ್ ತುಂಬ ಬಬ್ಲಿಯಾಗಿ ಕ್ಯೂಟ್ ಆಗಿದೆ ಕ್ಯಾರೆಕ್ಟರ್. ಸೊ ನಮ್ಮ ಡೈರೆಕ್ಟರ್ ಅಷ್ಟೇ ಹೇಳಕ್ಕೆ ಹೇಳಿದ್ದಾರೆ, ಡೋಂಟ್ ರಿವೀಲ್ ಅಂತ ಹೇಳಿದ್ದಾರೆ ಮ್ಯಾಮ್. ಅಷ್ಟೇನಾ? ಯಾ. ಸೊ ದಯವಿಟ್ಟು ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ ಸರ್. ಸರ್ ಇದೆ ಸರ್, ಕಿರ್ಚಿದ್ದೀನಿ. ಸೊ ಸರ್ ಜಾಸ್ತಿ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಪಾಸಿಟಿವ್ ಮೊದಲನೇ ಸಿನಿಮಾ ಇದು? ಮ್ಯಾಮ್ ನಂದಿದು 2ನೇ ಸಿನಿಮಾ. ಸೊ ಒಂದು ನಮೋ ಭೂತಾತ್ಮ 2 ಮಾಡಿದ್ದೀನಿ, ಆ್ಯಂಡ್ ಇನ್ನೊಂದು ರಿಲೀಸಿಗೆ ರೆಡಿ ಇದೆ, ಒಂದು ತಮಿಳಲ್ಲಿ ಮಾಡಿದ್ದೀನಿ. ಸೊ ಗರುಡ ಇಸ್ ಮೈ ಡೆಬ್ಯೂ ಲೈಕ್ ಆ್ಯಸ್ ಎನ್ ಹೀರೋಯಿನ್. ಅಷ್ಟೇನಾ? ಯಾ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Family, friends, Kiran, and thank you so much for the wonderful opportunity. ನನ್ನ ಕ್ಯಾರೆಕ್ಟರ್ ಬಂದು ಆ್ಯಸ್ ಅ ನಾರ್ಮಲ್ ಪರ್ಸನ್, ಆ ಪರ್ಸನ್ ಬಂದು ಜಸ್ಟ್ ಕೊರಿಯರ್ ಮಾಡ್ತಾನೆ. ಇದರಲ್ಲಿ ಪಬ್ಲಿಕಲ್ಲಿ ಏನು ನಡೆಯುತ್ತೋ, ಏನಾದರೂ ಜಸ್ಟ್ ಜಗಳಾಗಲಿ ಅವನಿಗೆ ತಡೆಯೋಕ್ಕಾಗಲ್ಲ. ಸೊ ಆ ಕೋಪ ಬರುತ್ತೆ, ಆ ಕೋಪ ಅವ್ರ ಹತ್ರ ತೋರಿಸ್ತಾನೆ. ಸೊ ಅದೇ ನನ್ನ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಅಷ್ಟೇ ನನ್ನ ಕ್ಯಾರೆಕ್ಟರ್, ಅದಕ್ಕೆ ಮೇಲೆ ಏನೂ ಇಲ್ಲ. So AI, Garuda, I just want to appreciate Kiran. From the beginning, he has struggled a lot. ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಇದರಲ್ಲಿ ಎಡಿಟಿಂಗ್ ಆಗಲಿ, DOP ಆಗಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗಲಿ, ಸೊ ಎವ್ರಿಥಿಂಗ್, ಎವ್ರಿ ಕ್ರೆಡಿಟ್ ಗೋಸ್ ಟು ಕಿರಣ್.